ಈ ಪತ್ರಿಕಾ ಇದಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ, ಏನು ನಮ್ಮ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡರಿದ್ದಾರೆ, ಹಾಗೆಯೇ ನಮ್ಮ ಗೊಲ್ಲಳ್ಳಿ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರಿದ್ದಾರೆ, ನಾಗಮಂಗಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಶಂಕರಪ್ಪನವರಿದ್ದಾರೆ, ಹಾಗೂ ನಮ್ಮ ಸೂರಕುಂಟೆ ಪ್ರತಾಪ್ ಅವರಿದ್ದಾರೆ, ಸೂರಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪ್ರತಾಪ್ ಅವರಿದ್ದಾರೆ, ಬೆಳಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ವೆಂಕಟರಾಮಪ್ಪನವರಿದ್ದಾರೆ, ಹಾಗೂ ಬ್ಯಾಟ್ನೂರು ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ, ವಾಣಿಗಾನಹಳ್ಳಿ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರಿದ್ದಾರೆ, ಹಾಗೆಯೇ ಪೊಂಬ್ರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಕಾಮನೂರು ಹಾಲು ಕಮದಟ್ಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಮುರಳಿ ಅವರಿದ್ದಾರೆ, ಹಾಗೆಯೇ ಪೆತಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಬಾಲರಾಜ್ ಅವರಿದ್ದಾರೆ, ನಮ್ಮ ಕಾರ್ಯದರ್ಶಿ ಮಿತ್ರರಾದಂಥ ಜನಾರ್ದನ್ನು, ರವಿ ಮತ್ತು ಹರಿ, ಕಿರಣ್ ಮತ್ತು ನಮ್ಮ ನಾಯಕರು, ಮತ್ತು ನಮ್ಮ ಅಮರು, ಮತ್ತು ಇನ್ನೂ ಎಲ್ಲ ಆಯ್ತಲ್ಲ, ಎಲ್ಲ ಸ್ನೇಹಿತರು ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ತಿರುಳೇನು ಅಂತಂದರೆ, ಪ್ರತಿದಿನ ಒಕ್ಕೂಟದ ಕೋಲಾರ ಹಾಲು ಒಕ್ಕೂಟದ ಮೇಲೆ ಪ್ರಮುಖವಾಗಿ ಆರೋಪವನ್ನು ಮಾಡ್ತಾ ಇರೋ ವಿಚಾರವಾಗಿ ಮತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ 500 ಕೋಟಿ ಹಣವನ್ನು ತಿಂದಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಹಂಚ್ಕೋಬೇಕು ಮತ್ತು ಈ ಒಂದು ಏನು ಆಪಾದನೆ ಇದೆ ಇದು ಸತ್ಯಕ್ಕೆ ದೂರವಾದಂಥದ್ದು, ಇದಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲದೆ ಬರೀ ಪತ್ರಿಕಾಗೋಷ್ಠಿನಲ್ಲಿ ಆಪಾದನೆ ಮಾಡೋದಕ್ಕೆ ಬಿಟ್ಟರೆ ಯಾವುದೂ ಪುರಾವೆ ಇಲ್ಲದೆ ಮಾಡ್ತಾ ಇರೋದ್ರಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ 1987ರಲ್ಲಿ ಪ್ರಾರಂಭ ಆಗಿ ಕೇವಲ 1 ಲಕ್ಷ ಲೀಟ್ರನ್ನು ಪ್ರೊಕ್ಯೂರ್ಮೆಂಟ್ ಮಾಡಿ ಎರಡೂ ಜಿಲ್ಲೆಗಳಿದ್ದಾಗ ಕೇವಲ 1 ಲಕ್ಷ ಲೀಟ್ರನ್ನು ಪ್ರಾರಂಭ ಮಾಡಿ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಭಜನೆ ಆಗುವಂಥ ಸಂದರ್ಭದಲ್ಲಿ 13 ಲಕ್ಷ ಲೀಟ್ರನ್ನು ಹಾಲನ್ನು ಶೇಖರಣೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಾಗ ಆ ಸಂದರ್ಭದಲ್ಲಿ ಸುಮಾರು 38 ವರ್ಷಗಳ ಹಿಂದೆ ಈ ಒಂದು ಡೈರಿ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಆಗ ಮಾಡಿರ್ತಕ್ಕಂಥದ್ದು ಕೇವಲ 5-6 ಲಕ್ಷ ಲೀಟರ್ಗಳಿಗೆ ಮಾತ್ರ ಅಲ್ಲಿ ಶೇಖರಣೆ ಮಾಡುವಂಥ ಒಂದು ನಿಗದಿಯಾಗಿತ್ತು. ಆದರೆ ತದನಂತರ ಹಾಲು ಶೇಖರಣೆ 12 ಲಕ್ಷ ಮೇಲ್ಪಟ್ಟು ಆಗಿದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆಗಾ ಡೈರಿ ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 200 ಕೋಟಿ ಚಿಲ್ಲರೆದಲ್ಲಿ ಒಂದು ಮೆಗಾ ಡೈರಿ ಮಾಡಿ ಅಲ್ಲಿ ಪ್ರಾರಂಭ ಕೂಡ ಆಗಿ ಸಿದ್ದರಾಮಯ್ಯನವರ ಕೈನಲ್ಲಿ ಉದ್ಘಾಟನೆ ಕೂಡ ಕಂಡಂಥ ಆ ಒಂದು ಚಿಕ್ಕಬಳ್ಳಾಪುರದ
ಮೆಗಾ ಡೈರಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ನೋಡಿರ್ತಕ್ಕಂಥದ್ದೇ. ಈಗಾಗಲೇ ಚಾಲ್ತಿನಲ್ಲಿರೋದನ್ನು ಕೂಡ ಅದರ ಮೇಲೂ ತಿಂದಾಕಿದ್ದಾರೆ ಅಂತ ಒಂದು ಆಪಾದನೆ ಮಾಡ್ತಾರೆ. ಈಗಾಗಲೇ ಅದು ಉತ್ಪಾದನೆ ಸ್ಟಾರ್ಟ್ ಮಾಡಿಬಿಟ್ಟಿದೆ, ಎಲ್ಲ ಮಿಷನರೀಸು ಬಂದಿದೆ, ಎಲ್ಲ ಬಿಲ್ಡಿಂಗ್ ಆಗಿದೆ. ಆದರೂ ಕೂಡ ಅಲ್ಲಿ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವರ ಆಪಾದನೆ. ಇವರು ಒಂದು ಸಾರಿ ಚಿಕ್ಕಬಳ್ಳಾಪುರದ ಮೆಗಾ ಡೈರಿಗೆ ಹೋಗಿ ಕಣ್ಣಾರೆ ನೋಡಿ ಬಂದರೆ ವಾಸ್ತುಸ್ಥಿತಿ ಅರ್ಥ ಆಗ್ತದೆ. ತದನಂತರ ಏನು ಚಿಕ್ಕಬಳ್ಳಾಪುರದ ಒಕ್ಕೂಟಕ್ಕೆ ಸೇರಿದಂಥ ಚಿಂತಾಮಣಿನಲ್ಲಿ 60 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಘಟಕವನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಪ್ರಾರಂಭ ಆಗೋಕ್ಕೆ ಮೊದಲೇ ನಮ್ಮಿಂದ ಬೇರೆ ಆಗಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಯಿತು. ಈಗ ನಮ್ಮದೇ ಒಕ್ಕೂಟ ಬೇರೆ ಆಗಿದೆ, ಅವ್ರದ್ದೇ ಒಕ್ಕೂಟ ಬೇರೆ ಆಗಿದೆ. ನಮ್ಮ ಒಂದು ಪ್ರೊಕ್ಯೂರ್ಮೆಂಟು, ನಮ್ಮ ಒಂದು ಹಾಲು ಶೇಖರಣೆ ಪ್ರತಿ ದಿನಕ್ಕೆ 7,40,000 ಲೀಟ್ರ್ ಇವತ್ತಿಗಿದೆ. ಜೊತೆಗೆ ನಮ್ಮಲ್ಲಿ ಕೂಡ 34 ವರ್ಷ 35 ವರ್ಷ ಹಳೇದಾದಂಥ ಡೈರಿ ಆಗಿದ್ದ ಕಾರಣದಿಂದ ನಮ್ಮಲ್ಲಿ MVK ಹೆಸರಿನಲ್ಲಿ ಗೋಲ್ಡನ್ ಡೈರಿ ಅಂತ ಮಾಡಬೇಕು ಅಂತ ಹೊರಟಾಗ ಅನೇಕ ಅಡೆತಡೆಗಳು ಬಂದವು. ಆ ಅಡೆತಡೆಗಳು ಬಂದರೂ ಕೂಡ ಎಲ್ಲರೂ ಏಕೀಭವಿಸಿ ಕಟ್ಟಡ ನಿರ್ಮಾಣಕ್ಕೆ 50 ಕೋಟಿ ಮತ್ತು ಟೆಟ್ರಾಪ್ಯಾಕು ಮತ್ತು ಬೇರೆ ಇವು ಉಪಕರಣಗಳನ್ನ ತಗೊಳ್ಳೋದಕ್ಕೆ ಎಲ್ಲ ಸೇರಿ 195 ಕೋಟಿಗೆ ಟೆಂಡರ್ ಮುಖಾಂತರ ಆಹ್ವಾನಿಸಿ ಅಲ್ಲಿ ಟೆಂಡರ್ ನಡೆಸಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೇ. ಇವತ್ತು ಏನು ಹೊಸ ಡೈರಿ ಮಾಡ್ತಾ ಇದ್ದೀವೋ ಹತ್ತಿರದಲ್ಲೇ ಅದರ ಪ್ರಾರಂಭೋತ್ಸವ ಕೂಡ ಆಗ್ತದೆ. ಆ ಹೊಸ ಡೈರಿ ಸುಮಾರು 7.5 ಲಕ್ಷ ಲೀಟ್ರಿಂದ 10 ಲಕ್ಷ ಲೀಟ್ರು ಸಂಸ್ಕರಿಸುವಂಥ ಒಂದು ಶಕ್ತಿ ಆ ಹೊಸ ಘಟಕಕ್ಕಿದೆ. ಯಾರ್ಯಾರಿಗೆ ಏನೇನು ಅಪನಂಬಿಕೆ ಇದೆ ಅವರು ಬಂದು ಅಲ್ಲಿರ್ತಕ್ಕಂಥ ಮಿಷನರಿ, ಅಲ್ಲಿರ್ತಕ್ಕಂಥ ಕಟ್ಟಡ ಇವುಗಳನ್ನೆಲ್ಲ ಕೂಡ ಗಮನಿಸಿ ಆಮೇಲೆ ಆಪಾದನೆ ಮಾಡಬೇಕಾಗ್ತದೆ. ಏನೂ ಗಮನಿಸದೇನೆ ಆಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬಾಲಿಶ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆಯೇ ಸೋಲಾರ್ ಘಟಕನ ಪ್ರಾರಂಭ ಮಾಡಿದ್ದೀವಿ. ಸೋಲಾರ್ ಘಟಕದಿಂದ ಇದು 60 ಕೋಟಿ ವೆಚ್ಚದಲ್ಲಿ ಸೋಲಾರ್ ಘಟಕ ಪ್ರಾರಂಭ ಮಾಡಿದ್ದೀವಿ. ಇದರ ಹತ್ರ ಅಲ್ಲಿ ಆ ಒಂದು ಘಟಕದಿಂದ ತಿಂಗಳಿಗೆ ನಮಗೆ 70ರಿಂದ 80 ಲಕ್ಷ ರೂಪಾಯಿ ಮಿಗ್ತಾ ಇದೆ. ಈ ಹಣನ ರೈತರಿಗೆ ದರ ಕೊಡೋದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೂ 4.5 ದಶಲಕ್ಷ ಯೂನಿಟ್ ನಮ್ಗೆ ಮಿಗ್ತಾ ಇದೆ. ಇದನ್ನು BMCಗಳಿಗೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಗೆಯೇ ಇನ್ನೂ ಮಿಕ್ಕಿದ್ರೆ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಸುಮಾರು ತಿಂಗಳಿಗೆ 1.5 ಕೋಟಿ ಲಾಭ ಬರ್ತದೆ. ಇಂಥ ಪ್ರಾಜೆಕ್ಟನ್ನು ನಮ್ಮ ಇವರು ಸರಿ ಇಲ್ಲ ಅಂತಂದರೆ ನಿಜಕ್ಕೂ ಕೂಡ ಇದು ಬಾಲಿಶ. ಇದು 1.5 ಕೋಟಿ ರೂಪಾಯಿ ಇವತ್ತು ಯೂನಿಯನ್ಗೆ ಮಿಗ್ತಾ ಇದೆ. ಅದು ಕಣ್ಣಿಗೆ ಕಾಣಿಸ್ತಾ ಇದೆ. ಇಷ್ಟಾದರೂ ಕೂಡ ಆಪಾದನೆ ಅಲ್ಲಿ ಏನೋ ಇದು ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಮಾಡ್ತಾ ಇದ್ದಾರೆ. ಇದು ಸರಿ ಅಲ್ಲ ಅಂತ ನಮ್ಮ ಭಾವನೆ. ಯಾಕೆ ಅಂತಂದರೆ ಸುಮಾರು 20 ಜನ ಡೈರೆಕ್ಟರ್ಗಳಿರ್ತೀವಿ ಒಂದು ಇದರಲ್ಲಿ ಮೀಟಿಂಗಲ್ಲಿ. ಸರ್ಕಾರದಿಂದ ಜಾಯಿಂಟ್ ರಿಜಿಸ್ಟ್ರಾರ್ ಇರ್ತಾರೆ, ಡೆಪ್ಟಿ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಇರ್ತಾರೆ, KMF ಇಂದ ಒಬ್ಬ ನಿರ್ದೇಶಕರು ಇರ್ತಾರೆ, ಜೊತೆಗೆ ಸರ್ಕಾರದ ನಾಮಿನಿ ಇರ್ತಾರೆ. 20 ಜನ ಇದ್ದಾಗ ನಾವು ಯಾವುದೇ ಟೆಂಡರ್ ಮಾಡಬೇಕಾದ್ರೆ ಆ ಟೆಂಡರ್ ಮಾಡಿದ ನಂತರ L1 ಯಾರು ಬರ್ತಾರೋ ಅವ್ರಿಗೆ ಮಾತ್ರ ನಾವು ಟೆಂಡರನ್ನು ಕೊಡುವಂಥ
ಪರಿಪಾಠ ಇದೆ. ಇಷ್ಟೆಲ್ಲ ಆದರೂ ಕೂಡ ಈಗ ರಿಕ್ರೂಟ್ಮೆಂಟ್ ಬಗ್ಗೆ ಇಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊನ್ನೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಂದು ಎಲ್ಲ ಪರಿಶೀಲಿಸಿ ಹೋಗಿದ್ದಾರೆ. ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಇವ್ರಿಗೆ ಕೊಟ್ಟಿದ್ದೀರಿ, ಇಡಿ ಅವ್ರಿಗೆ. ನೀವು ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಿ, ಇನ್ವೆಸ್ಟಿಗೇಷನ್ ಮಾಡಲಿ. ತಪ್ಪಿದ್ರೆ ತಪ್ಪಿತಸ್ಥರನ್ನ ಗಲ್ಗಾಕಲಿ, ನಾವು ಅದಕ್ಕೆ ತಯಾರಿದ್ದೀವಿ. ಆದರೆ ಇನ್ನೂ ಇನ್ವೆಸ್ಟಿಗೇಷನ್ನಲ್ಲಿರೋವಾಗಲೇ, ಇನ್ನೂ ಪ್ರಾಥಮಿಕ ಹಂತದಲ್ಲಿರೋವಾಗಲೇ ಯಾವುದೇ ವಿಚಾರಣೆ ಇಲ್ಲದೆ ಎಲ್ಲ ಆಪಾದನೆಗಳು ಆಗೋಗಿದೆ, ನಿಜಾನೇ ಅಂತೇಳಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ಇದು ಸಮಂಜಸ ಅಲ್ಲ. ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು ಅಂತಂದರೆ, DCC ಬ್ಯಾಂಕ್ ಮತ್ತು ನಮ್ಮ ಹಾಲು ಒಕ್ಕೂಟ ಕೋಲಾರ ಜಿಲ್ಲೆಗೆ ಎರಡು ಕಣ್ಣುಗಳಿದ್ದಂಗೆ. ಈಗಾಗಲೇ ವ್ಯವಸ್ಥಿತವಾಗಿ DCC ಬ್ಯಾಂಕನ್ನು ಮುಗಿಸಿದಿರಿ. ಮಾನ್ಯ ಗೋವಿಂದಗೌಡರು ಅಧ್ಯಕ್ಷರಾಗಿದ್ದಾಗ DCC ಬ್ಯಾಂಕ್ನಲ್ಲಿ ಉತ್ತುಂಗ ಸ್ಥಿತಿಗೆ ಹೋಗಿ ಎಲ್ರಿಗೂ ಲೋನ್ಗಳು ಕೊಟ್ಟು ಹೆಣ್ಮಕ್ಳಿಗೆಲ್ಲ ಲೋನ್ಗಳು ಕೊಡ್ತಾಯಿದ್ರು. ಸ್ವಾಮಿ, ಒಂದೂವರೆ ವರ್ಷ ಆಯ್ತು ಎಲೆಕ್ಷನ್ ಆಗಿ. ಏನಾಗಿದೆ DCC ಬ್ಯಾಂಕನ್ನು? DCC ಬ್ಯಾಂಕನ್ನು ಇವತ್ತು ಮುಗಿಸ್ಬಿಟ್ರಿ, ವ್ಯವಸ್ಥಿತವಾಗಿ ಮುಗಿಸಿದ್ದೀರಿ. ನಿಮ್ಮ ಕಣ್ಣು ಈಗ ಕೋಲಾರ ಹಾಲು ಒಕ್ಕೂಟದ ಮೇಲೆ ಬಿದ್ದಿದೆ. ಲಕ್ಷಾಂತರ ಜನರು ಈ ಒಕ್ಕೂಟದಿಂದ ಜೀವನ ನಡೆಸ್ತಾ ಇದ್ದಾರೆ. ಇದ್ರ ಮೇಲೆ ನಿಮಗೆ ಕಣ್ಣು ಬಿದ್ದಿದೆ. ಇದು ಒಳ್ಳೆಯದಲ್ಲ. ನಿಜವಾಗ್ಲೂ ಕೂಡ ನೀವು ಸಂಸ್ಥೆ ಹಿತವನ್ನು ಬಯಸೋರಾದರೆ ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಕಂಪ್ಲೇಂಟ್ ಕೊಡಿ, ಇನ್ವೆಸ್ಟಿಗೇಷನ್ ಮಾಡಿಸಿ. ತಪ್ಪಿದ್ರೆ ನೀವು ಯಾರನ್ನು ಬೇಕೋ ಜೈಲಿಗೆ ಹಾಕ್ರಿ. ಅದು ಬಿಟ್ಟು ಪತ್ರಿಕಾಗೋಷ್ಠಿ ನಡೆಸೋದು, 500 ಕೋಟಿ ಹೋಗ್ಬಿಟ್ಟಿದೆ, ಅಲ್ಲಿ ಹೋಗ್ಬಿಟ್ಟಿದೆ, ಕಣ್ಣು ಮುಂದೆನೇ ಇದೆ. ಈಗೊಂದು ತೀರ್ಮಾನ ಮಾಡ್ತಾ ಇದ್ದೀವಿ, ಪತ್ರಕರ್ತರನ್ನ ಎಲ್ಲರನ್ನೂ ಕೂಡ ಕೋಲಾರ ಮತ್ತು ಎಲ್ಲ ಪತ್ರಕರ್ತರನ್ನ ಕರೆದು ನಮ್ಮ ಮೆಗಾ ಡೈರಿಯನ್ನು, MVK ಗೋಲ್ಡನ್ ಡೈರಿಯನ್ನು, ಸೋಲಾರನ್ನು ವಿಸಿಟ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಇದು ನಿಜಕ್ಕೂ ಕೂಡ ಇವರು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಜೊತೆಗೆ ನಾವು ಕರ್ನಾಟಕದಲ್ಲೇ ಅತಿ ಹೆಚ್ಚಿನ ರೇಟನ್ನು ಕೊಡ್ತಾ ಇದ್ದೀವಿ. ಈಗ 39 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಯಾವ ಒಕ್ಕೂಟ ಕೂಡ ಇಲ್ಲಿ ಇವಾಗ ಕೊಡ್ತಾ ಇಲ್ಲ. ನಾವೇ ಅತಿ ಹೆಚ್ಚಿನ ದರವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಇದು ಗಮನಿಸಬೇಕಾದಂಥ ವಿಚಾರ. ಹಾಗೆಯೇ ನಮ್ಮದು ಬರೀ 2 ಲಕ್ಷ ಚಿಲ್ಲರೆ ಮಾರಾಟ ಆಗ್ತಾ ಇದ್ದಿದ್ದು ಹಾಲು ಇವತ್ತು 3,70,000 ಲೀಟ್ರ್ ಮಾರಾಟ ಆಗ್ತಾ ಇದೆ. ಇದರ ಹಿಂದೆ ಎಲ್ಲರ ಒಂದು ಶ್ರಮ ಇದೆ. ಹಾಗೆಯೇ ಮೊಸರು ಬರೀ 40,000 30,000 ಹೋಗ್ತಾ ಇದ್ದಂಥ ಮೊಸರು ಇವತ್ತು 1,34,000 ಲೀಟ್ರ್ ಹೋಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ KMF ಅಡಿನಲ್ಲಿ ಬರ್ತಾ ಇರ್ತಕ್ಕಂಥ 13 ಒಕ್ಕೂಟಗಳಲ್ಲಿ ಮಾರುಕಟ್ಟೆ ವಿಸ್ತರಣೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ಅದು ಕೋಲಾರ. ಇದು ವಾಸ್ತವಾಂಶ, ದಾಖಲೆಗಳನ್ನು ನೋಡ್ಬೋದು. ಮಾರ್ಕೆಟಿಂಗಲ್ಲಿ ನಾವು ಫಸ್ಟ್ ಬರ್ತಾ ಇದ್ದೀವಿ. ಹಾಗೆ ಪ್ರೊಕ್ಯೂರ್ಮೆಂಟಲ್ಲಿ ಶೇಖರಣೆಯಲ್ಲಿ ಕೂಡ ನಾವು ಹತ್ತಿರದಲ್ಲೇ 8 ಲಕ್ಷಕ್ಕೆ ಮೇಲೆ ಹೋಗ್ತೀವಿ. 10 ಲಕ್ಷ ಮಾಡಬೇಕು ಅನ್ನೋದು ನಮ್ಮ ದೃಷ್ಟಿ ಇದೆ. ಮುಂದಿನ ದಿನಗಳಲ್ಲಿ ಒಕ್ಕೂಟವನ್ನು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಇದಿದೆ. ನೀವು ಯಾರೇ ಏನೇ ನಿಮಗೆ ಇದ್ರ ಬಗ್ಗೆ ಆಪಾದನೆ ಇದೆ ಅಂತಂದರೆ ನೀವು ದೂರು ಕೊಡ್ಬೋದು. ತಪ್ಪಿದ್ದಲ್ಲಿ ಶಿಕ್ಷೆಗೆ ಎಲ್ಲರೂ ರೆಡಿ ಇರ್ತಾರೆ. ಹಾಗಂತೇಳಿ ದಯವಿಟ್ಟು ನಮ್ಮ ಒಕ್ಕೂಟದ ಮೇಲೆ ದಿನ ಬೆಳಗ್ಗೆ ಯಾವುದೇ ಪುರಾವೆ ಇಲ್ಲದೆ ಪ್ರಹಾರ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಪೇಪರ್ಗಳಲ್ಲಿ ಬಂದಿದೆಯಲ್ಲ ನೋಡಿ, ನಿಮ್ಗೆ ಗೊತ್ತಲ್ಲ, ನಿಮಗೆ ಒಬ್ಬರಲ್ಲ. ಅದೇ ಈಗ ನಾನು ಹೇಳೋದು ನಿಮಗೆ ಗೊತ್ತಿದೆ. ನಾನು ಆಪಾದನೆ ಒಬ್ಬರಲ್ಲ, ಭಾಳ ಜನ ಇದೇ ಕೆಲಸ ಹಿಡ್ದಿದ್ದಾರೆ. ನಾನು ಹೇಳೋದು ಯಾರು ಆಪಾದನೆ ಮಾಡ್ತಾ ಇರ್ತಾರೆ ಅವ್ರಿಗೆ ನಾನು ಹೇಳ್ತಾ ಇರೋದು, ಸ್ಪಷ್ಟೀಕರಣ ಕೊಡ್ತಾ ಇರೋದು ಈ ರೀತಿ ಇದೆ.
ನೀವು ಬೇಕಾದರೆ ನಮ್ಮ ದೂರುಗಳನ್ನ ಕೊಟ್ಕೊಳ್ರಿ, ಒಕ್ಕೂಟ ಸರಿ ಇಲ್ಲ ಅಂತೇಳಿ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಯಾರಿಗೆ ಆರೋಪಿತರಿಗೆ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಸರ್. ಅಲ್ಲ, ಒಂದು ನಂಜೇಗೌಡರು ಕಾಂಗ್ರೆಸ್ ಇದ್ದಾರೆ, ಕಾಂಗ್ರೆಸ್ ಶಾಸಕರೇ ಅಲ್ಲ, ನಾನು ನಿಜನೇ ಅಲ್ಲ, ಅದನ್ನೇ ಯಾರು ಆರೋಪ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ, ನೀವು ಆರೋಪ ಮಾಡೋರು ಸಕ್ಷಮ ಪ್ರಾಧಿಕಾರದ ಮುಂದೆ ಹೋಗಿ ಅಲ್ಲಿ ನೀವು ಹೇಳಿ, ತಪ್ಪಿದ್ರೆ ಶಿಕ್ಷೆ ಮಾಡಲಿ, ನಾವು ಎಲ್ಲರೂ ತಯಾರಿದ್ದೀವಿ. ರಾಜಕೀಯ ಅಲ್ಲ, ಇಲ್ಲಿ ಸಂಸ್ಥೆ ಪರವಾಗಿ ಮಾತಾಡ್ತಾರೆ. ಸಂಸ್ಥೆ ಪರವಾಗಿ, ಯಾಕೆಂದರೆ ಈಗಿರೋದು DCC ಬ್ಯಾಂಕ್ ಹೋಯ್ತು, ಈಗಿರೋದು ಒಂದೇ ಸಂಸ್ಥೆ. ಇದು ಲಕ್ಷಾಂತರ ರೈತರು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದೇನಾದರೂ ತೊಂದರೆಗೊಳಗಾದರೆ ರೈತರ ಗತಿ ಏನು? 20 ಜನ MLA ಅಲ್ಲಿ ಮಾತಾಡ್ತಾರೆ, ಹೌದು, ಅಲ್ಲಿ ಮಾತಾಡ್ತಾರೆ. ಮಾತಾಡಿದಾಗ ನಾವು ಕೂಡ ಮಾತಾಡ್ತೀವಿ, ಏನಿದೆ ಅದನ್ನು ನಾವು ಅವ್ರ ಮುಂದೆ ಇಡ್ತೀವಿ. ಆದರೂ ಏನು ಯಾವುದೇ ಪುರಾವೆ ಇಲ್ಲ, ಏನೋ ಒಂದು ಅಲಿಗೇಷನ್ ಮಾಡೋದು ಅವ್ರಿಗೆ ಅಂತಲ್ಲ, ನಾನು ಎಲ್ರಿಗೂ ಹೇಳ್ತಾ ಇರ್ತಕ್ಕಂಥದ್ದು. ಆರೋಪ ಮಾಡ್ತಾ ಇರೋದು ಅಧ್ಯಕ್ಷರು ಸರ್. ಈಗ ಅಲ್ಲ, ಈಗ ನಾವು ಸಂಸ್ಥೆ ಪರ, ಅಧ್ಯಕ್ಷರು ಬೇರೆ ಡೈರೆಕ್ಟರ್ಸು ಅನ್ನೋದಕ್ಕಿಂತ ಈಗ 20 ಜನ ಡೈರೆಕ್ಟರ್ಸಲ್ಲಿ ನಾನು ಮತ್ತು ಸಾಮೇಗೌಡರು ಇಬ್ಬರು ಕೂಡ ಅಲ್ಲಿ ನಿರ್ದೇಶಕರು. ಅಲ್ಲೇನಾದರೂ ತಪ್ಪಾಗಿದೆ ಅಂದರೆ ನಮ್ಮ ಜವಾಬ್ದಾರಿನೂ ಬರ್ತದೆ. ಅದಕ್ಕೆ ನಾವು ಅಲ್ಲೇ ಮಾತಾಡ್ತೀವಿ. ಯಾವುದು ಈಗ ಏನಾದರೂ ತಪ್ಪು, ಈಗ ಒಂದು ಚಾಪ್ ಕಟ್ರಸ್ ಅಂತ ಒಂದು ಟೆಂಡರ್ ಬಂದಿದೆ, ಅದೇ 39,000 ಕೋಟ್ ಮಾಡಿದ್ದಾರೆ. ಹಾಸನದಲ್ಲಿ 27,000ಕ್ಕೆ ತಗೊಂಡಿದ್ದಾರೆ. ಅದನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ಎಲ್ಲಿ ಆಗಲ್ಲ ಅಂತ. ಬಟ್ ನಮ್ಮ ಅಧ್ಯಕ್ಷರುಗಳು ಚಾಪ್ ಕಟ್ಟಿಸ್ಬೇಕು ಅಂತ ಭಾಳ ಗಲಾಟೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ 27,000, ಇಲ್ಲಿ 39,000. ಅದರಿಂದ ನಾವೇ ರಿಜೆಕ್ಟ್ ಮಾಡಿ ನಾವು ತಗೊಳ್ತಾ ಇಲ್ಲ. ಇಡಿ ದಾಳಿ ಆಯ್ತಲ್ವ ಅಧ್ಯಕ್ಷರ ಮನೆ ಮೇಲೆ, ಆ ದಾಖಲೆಗಳು ಮಾಹಿತಿ ಹಾಕಲು ತೆಗೆದುಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಅಲ್ಲಿ ಏನು ಈಗ OMS ಶೀಟ್ ಇದೆಯೋ ಬರ್ದಿರ್ತಾರಲ್ಲ, ಅದು ಡಬಲ್ ನಾನು ಅದನ್ನೇ ಸುಕುಮಾರ್ ಅವ್ರು ನಾನು ಹೇಳ್ತಾ ಇರೋದು ಒಂದು ನಿಮಿಷ ಹೇಳ್ತೀನಿ. ಅದನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಈಗ ತಪ್ಪಿದ್ರೆ ಶಿಕ್ಷೆ ಆಗಲಿ. ಅಲ್ಲ, ಅಲ್ಲಿನೂ ಅಷ್ಟೇ, ಕೋರ್ಟಲ್ಲಿ ಈಗ ಸ್ಟೇ ತಂದಿದ್ದಾರೆ ಅಂದರೆ ನಾಳೆ ದಿವಸ ತಪ್ಪು ಅಂತ ಪ್ರೂವ್ ಆದರೆ ಕೇಸ್ ನಡೀತದೆ. ಅಲ್ಲ, ಸ್ಟೇ ತಂದಿಟ್ಟರು ಕೂಡ ನಿಜನೇ. ಈಗ ನಾವು ಒಂದು ನಿಮಿಷ, ಈಗ ಇನ್ವೆಸ್ಟಿಗೇಷನ್ ಆದಮೇಲೆ ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಸ್ಟೇ ವೆಕೇಟ್ ಮಾಡಿಸ್ಲಿ, ಇವರು ಸ್ಟೇ ವೆಕೇಟ್ ಮಾಡಿಸ್ಲಿ. ಅದಕ್ಕೇನಂತೆ ಕೋರ್ಟು ನ್ಯಾಯದ ಪರ ಇರುತ್ತೆ. ವೆಕೇಟ್ ಮಾಡಿಸ್ಲಿ, ನಡೆಸಲಿ, ಅಲ್ಲಿ ತಪ್ಪಿದ್ರೆ ಶಿಕ್ಷೆ ಆಗಲಿ. ನಾವು ಹೇಳೋದು ಅಷ್ಟೇ. ಈಗ ಅಲ್ಲಿ ಎಂಪ್ಲಾಯ್ದು ಈಗ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ 1-2 ಇಂಟರ್ವ್ಯೂಗಳಲ್ಲಿ ಯಾರು ಬಂದಿರ್ತಾರೆ ಅವರು ರೆಕಮೆಂಡ್ ಮಾಡಿದ್ರೆ 1-2 ಮಾಡ್ತಾರೆ. ಸರ್ಕಾರದಲ್ಲಿ ಮಾಡಲ್ವಾ, KPSCಯಲ್ಲಿ ಮಾಡಲ್ವಾ? ಈ ರೀತಿ ಅವರು ನೋಡಪ್ಪ ಇವನು ಒಳ್ಳೆಯ ಅಭ್ಯರ್ಥಿ, ಇವನಿಗೆ ಕೊಡಿ ಅಂತ ಹೇಳಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಕರೆಕ್ಟಾಗಿದ್ದರೆ ಕೊಡ್ತಾರೆ. ಹಾಗಾಗಿ ಅದು ಆಪಾದನೆ ಅಷ್ಟೇ. ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, OMR ಶೀಟು ತಿದ್ದಿರೋದು ಬರೀ ಅಲಿಗೇಷನ್ ಅಷ್ಟೇ. ಅದ್ರ ಮೇಲೆ ನಡೀತಾ ಇದೆಯಲ್ಲ, ತಪ್ಪಿದ್ರೆ ಶಿಕ್ಷೆ ಆಗಲಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಪ್ಪು ಇಲ್ಲದೆ ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ. ತಪ್ಪು ಇದ್ದರೆ ಕೇಸ್ ನಡೀತಾ ಇದೆ, ಶಿಕ್ಷೆ ಆಗುತ್ತೆ ತಪ್ಪಿದ್ರೆ, ಅಲ್ವಾ? ಅಲ್ಲಿವರೆಗೂ ಕಾಯೋ ವ್ಯವಧಾನ ಇಲ್ಲ. ನೀವು ಹೊಲಸು ತಂದು ಡೈರಿ ಮೇಲೆ ಹಾಕ್ತಾ ಇದ್ರೆ ಇನ್ನೊಬ್ಬರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾರು? ಚಂದ್ರಮಲ್ಲಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು
ಹಾಂ ಮುನೇಶ್ ಅಂತ. ನನ್ನ ಮೇಲೆ ಏನಂತ ಅದಕ್ಕೆ ನಾಗರಾಜು ಅವರು JDS ನಿಂದ ಬಂದಿದ್ದಾರೆ, ಹಾ. ಅವ್ರ ಅಧ್ಯಕ್ಷರು ಇದ್ದಾರೆ. ಹೌದು ಈ ನೌಕರರು ಇದರಲ್ಲಿ ಅವ್ರದ್ದು ಪಾತ್ರ ಇದೆ ಅಂತ ನೌಕರರಲ್ಲ ಅದೇ ಸರ್, ನೇಮಕಾತಿ ಇದೆ. ನೇಮಕಾತಿಯಲ್ಲಿ 75 ಜನ ಇದೆ. ನೇಮಕಾತಿಯಲ್ಲಿ ನಾನು ಒಬ್ಬ ಸದಸ್ಯ ಇದು ರಿಕ್ರೂಟ್ಮೆಂಟ್ ಕಮಿಟಿ ಮೆಂಬರ್. ನಾನು ಏನು ಪಾರದರ್ಶಕವಾಗಿ ಇಂಟರ್ವ್ಯೂ ನಡೀತೋ ನಡೆದಾಗ ಯಾವ್ಯಾವ ಅಭ್ಯರ್ಥಿ ಏನೇನು ಅಂಕ ತಗೊಂಡಿದ್ದಾರೆ ಅಂತ ಅಲ್ಲೇ ಬರೆದು ಅಲ್ಲೇ ಕೊಟ್ಟು ಬಂದಿದ್ದೀನಿ. ನನ್ನ ಮನೆಯವ್ರಿಗೂ ಎತ್ಕೊಂಡು ಬಂದಿಲ್ಲ. ನನಗೊಂದು 15 ಮಾರ್ಕ್ಸ್ ಕೊಟ್ಟಿರ್ತಾರೆ. 15 ಮಾರ್ಕ್ಸನ್ನು ನಾನು ಯಾರಿಗೆ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಅಲ್ಲೇ ನಾನು ಹಾಕ್ಬಿಟ್ಟು ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನನ್ನ ಮೇಲೆ ಅಲಿಗೇಷನ್ ಮಾಡೋದು ಹಂಗೇನಾದರೂ ಇದ್ದಿದ್ರೆ ಇಡೀ ಅವ್ರು ನನ್ನ ಮೇಲೆ ರೈಡ್ ಮಾಡ್ತಾಯಿದ್ರು. ಯಾಕೆ ಮಾಡಲಿಲ್ಲ ನನ್ನ ಮೇಲೆ ರೈಡು? ನಾನು ರಿಕ್ರೂಟ್ಮೆಂಟ್ ಕಮಿಟಿ ಮೆಂಬರು, ನನ್ನ ಮೇಲೆ ರೈಡ್ ಮಾಡಲಿಲ್ವಲ್ಲ. ಅದೇ ಬಾಬು ಮೇಲೆ ಮಾಡಿದ್ರು, ಇನ್ನೊಬ್ಬ ಮಂಜುನಾಥ್ ರೆಡ್ಡಿ ಅವ್ರು ಮಾಡಿದ್ರು, ಅಧ್ಯಕ್ಷರ ಮೇಲೆ ಮಾಡಿದ್ರು, ನಮ್ಮ ಮೇಲೆ ಮಾಡಲಿಲ್ಲಲ್ಲ. ಆಮೇಲೆ ದತ್ತಿ ನಿಧಿ ಅಂತ ಹೇಳ್ಬಿಟ್ಟು ಲೀಟರ್ ಮೇಲೆ 20 ಪೈಸೆ ಏನೋ ಫಸ್ಟ್ ಮಾಡ್ತಾ ಇದ್ದಾರಂತೆ. ಇವಾಗ 30 ಪೈಸೆಗೆ ರೈಸ್ ಮಾಡಿದ್ದೀವಿ. ಆ ದುಡ್ಡು ಕೆಲವು ಡೈರೆಕ್ಟ್ ಸಂಘಗಳಿಗೆ ಮಾತ್ರ ದುಡ್ಡು ಹಾಕ್ಸ್ಕೊಂಡಿದ್ದಾರೆ 35ರಿಂದ. ಇಲ್ಲ, ಅದು ಪ್ರೊಸೀಜರ್. ಅದು ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಇವಾಗ ನಾವು ಫಾಸ್ಟ್ ಶೀಟ್ ಕೆಳಗೆ ಕೊಡ್ತಾ ಇಲ್ಲ. ಯಾಕೆ ಇವ್ರು ಏನಾದ್ರು ಒಂದು ನಿಮಿಷ. ಅದೇನು ಅಂದರೆ ಪ್ರೊಸೀಜರು ತಾಲೂಕು ಜನೋಪಯೋಗಿ ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಅಂತ ಇಷ್ಟು ಅಂತ ಅಮೌಂಟ್ ಕೊಡ್ತಾರೆ. ಆ ಅಮೌಂಟ್ ಕೊಟ್ಟಿದ್ದನ್ನು ನಾವು ಯಾವುದಾದ್ರೂ ಒಂದು ಸಂಘಕ್ಕೆ ಹಾಕ್ಸ್ಬೇಕಾಗ್ತದೆ. ಆ ಸಂಘಕ್ಕೆ ಹಾಕ್ಸಿ ಅಲ್ಲಿಂದ ಫಲಾನುಭವಿಗಳಿಗೆ ನಾವು ಕೊಡಬೇಕಾಗ್ತದೆ. ಅದರಿಂದ ಯಾವುದೋ ಒಂದು ಸಂಘಕ್ಕೆ ಹಾಕ್ಸ್ಬೇಕಾಗ್ತದೆ. ನಾವು ಸಂಘಕ್ಕೆ ಹಾಕ್ಸಿ ಅದನ್ನು ನಾವು ಫಲಾನುಭವಿಗಳಿಗೆ ಏನೋ ಯಾರನ್ನ ಹಸು ಸತ್ತೋಗಿರೋರಿಗೆ ದುಡ್ಡು ಕೊಡೋ. ಈಗ ಇಲ್ಲಿ ಯಾವ ಇದು ಕಸಿರೆಡ್ಡಿಹಳ್ಳಿನಲ್ಲಿ ನಮ್ಮ ಸುಮಾರು ವಿಷ ಸೇವಿಸ್ಬಿಟ್ಟು 5-6 ಹಸು ಸತ್ತೋಗಿತ್ತು. ಅವ್ರಿಗೆಲ್ಲ ಕೂಡ 25,000 ಸಾವಿರ ರೂಪಾಯಿ ಹಣ ಕೊಟ್ವಿ. ಅದು ದತ್ತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಸಾಮೇಗೌಡರು ಇದಕ್ಕೆ ಕೊಟ್ಟರು, ಒಂದು 5-6 ಜನಕ್ಕೆ ಎಲ್ಲ ಹಸು ಸತ್ತೋಗ್ರಿಂದ ಅವ್ರು ಕೊಟ್ಟರು. ಅದು ಜನೋಪಯೋಗಿ ಕಾರ್ಯಕ್ರಮಕ್ಕೆ ದತ್ತಿಯಿಂದ ಕೊಡ್ತಕ್ಕಂಥ ಹಣ ನಾವು ಯಾವುದೋ ಒಂದು ಸೊಸೈಟಿಗೆ ಹಾಕ್ಕೋಬೇಕಾಗ್ತದೆ. ತದನಂತರ ಅಲ್ಲಿಂದ ನಾವು ಚೆಕ್ ಮುಖಾಂತರ ಅವ್ರು ಕೊಡ್ತೀವಿ. ದಾಖಲೆಗೆ ಈಗ ಮಾಹಿತಿ ಹಕ್ಕಲ್ಲಿ ಸರಿಯಾದ ರೀತಿಯಲ್ಲಿ ಕೇಳಿದ್ರೆ ಯಾರೂ ಕೂಡ ದಾಖಲೆ ಇಲ್ಲ ಅಂತ ಹೇಳಲ್ಲ. ಇವ್ರು ಯಾವ ರೀತಿ ಕೇಳಿದಾರೋ ನಮ್ಮ ಸಾಮೇಗೌಡರು ಮಾತಾಡ್ತಾರೆ. ಈಗ ಒಂದೆರಡು ನೇನದ ಪ್ರಶ್ನೆ ಆಮೇಲೆ ಕೇಳಿ. ನಾನು ಹೇಳೋದೇನಿಲ್ಲ, ಎಲ್ಲ ನಮ್ಮ ಹಿರಿಯರು ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ವಾಸ್ತು ಸ್ಥಿತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ಏನಾಗಿತ್ತು ಏನಂತ ಹೇಳ್ಬಿಟ್ಟು ವಾಸ್ತು ಸ್ಥಿತಿ ಗೊತ್ತಾಗಿದೆ. ನಾನೊಂದು 10 ತಿಂಗಳಾಯ್ತೇನೆ ಹೊಸದಾಗಿ ಹೋಗಿದ್ದೀನಿ. ಬಹುಶಃ ನಾನು ನೋಡ್ತಾ ಇದ್ದೀನಿ, ನಾನು ಏನೇನೋ ಹೇಳ್ಕೊತಾ ಇದ್ರಲ್ಲ ಕೆಲವರೆಲ್ಲ, ಬಹುಶಃ ಅದನ್ನು ನಾನು ನೋಡ್ತಾ ಇದ್ದೀನಿ ಕಣ್ಣು ಮುಂದೆ. ನನಗೇನು ಕಾಣಲಿಲ್ಲ ಬೇರೆ ರೀತಿಯಲ್ಲಿ. ಅದು ಏನು ನಡೆದಿದೆಯೋ ಏನಿಲ್ವೋ ಅಂತ ಹೇಳ್ಬಿಟ್ಟು ಈಗ ಆ ರೀತಿ ನಡೆದಿದ್ದು. ಈಗ ಒಂದು ಲಾಸ್ಟ್ ಟೈಮ್ ಏನು ಆಡಳಿತ ಅಧಿಕಾರಿಗಳು ಅದನ್ನು ನಮ್ಮ 6 ತಿಂಗಳು 8 ತಿಂಗಳು ಕಮಿಟಿ ಇಲ್ಲದೆ ಇದ್ದ ಟೈಮಲ್ಲಿ ಆಡಳಿತಾಧಿಕಾರಿ ಅವಧಿಯಲ್ಲಿ ಸುಮಾರು ಹೆಚ್ಚು ಕಡಿಮೆ ಆಗಿತ್ತು. ಅವಾಗ ಅದ್ರ ಬಗ್ಗೆ ಸುಮಾರು ಜನ ಅದ್ರ ಬಗ್ಗೆ ಮಾತಾಡಿದ್ರು. ಬಹುಶಃ ಆ ಟೈಮಲ್ಲಿ ಲಾಸು ಆಗಿತ್ತಲ್ಲಣ್ಣ. 14 ಕೋಟಿ ನಷ್ಟ ಆಯಿತು. ಅಡ್ಮಿನಿಸ್ಟ್ರೇಟರ್ ಇದ್ದಾಗ 14 ಕೋಟಿ ರೂಪಾಯಿ ನಷ್ಟ ಇತ್ತು. 14 ಕೋಟಿ ರೂಪಾಯಿ ನಷ್ಟವನ್ನು ತೊಡೆದಾಕಿ ಮತ್ತೆ 10 ಕೋಟಿ ಲಾಭ ಮಾಡಿ ಮತ್ತೆ ಮೊನ್ನೆ 2 ರೂಪಾಯಿ ಹೆಚ್ಚಿಗೆ ಲಾಭ ಮಾಡಿದ್ರಿಂದ 2 ರೂಪಾಯಿ ಜಾಸ್ತಿ ಮಾಡಿದ್ವಿ ರೈತರಿಗೆ. ಈಗ ರೈತರ ವಿಚಾರವಾಗಿ ಈಗ ಆ್ಯಕ್ಚುಲಿ ಯಾರು ಈಗ ರೈತರಂತೂ ತೃಪ್ತಿಯಾಗಿದ್ದಾರೆ. ಯಾರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಕೆಲವೊಂದು ವೈಯಕ್ತಿಕ ವಿಚಾರಗಳು ಇರ್ತವೆ, ಇನ್ನೊಂದು ಮತ್ತೊಂದು ಏನೋ ಇರ್ತವೆ, ಅದನ್ನೆಲ್ಲ ನಾವು ಹೇಳಲಿಕ್ಕಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ರೈತರ ಸಂಸ್ಥೆ ಇದು, ನಾವು ಸಂಸ್ಥೆ ಪರವಾಗಿ ಮಾತಾಡ್ತಾ ಇದ್ದೀವಿ. ಇನ್ನೊಬ್ಬ ರಾಜಕಾರಣಿಗಳ ಬಗ್ಗೆ ಇನ್ನೊಂದು ನಮ್ಗೆ ಅವಶ್ಯಕತೆ ಏನಿಲ್ಲ. ರೈತರ ಸಂಸ್ಥೆ ಚೆನ್ನಾಗಿರಬೇಕು. ಈ ಎಕ್ಸಾಂಪಲ್ ಈಗಾಗಲೇ ಹೇಳಿದ್ರು ನಮ್ಮ ನಾಗಣ್ಣವರು, DCC ಬ್ಯಾಂಕ್ ಏನಾಯಿತು,
ಯಾವ ಮಟ್ಟಕ್ಕೆ ಹೋಗಿತ್ತು, ರೈತರು ಎಷ್ಟು ಜನ ಬದುಕ್ತಿದ್ರು, ಸ್ವಸಹಾಯ ಸಂಘಗಳು ಪಾಪ ಹೆಣ್ಮಕ್ಳು ಎಷ್ಟು ಜನ ಬದುಕ್ತಿದ್ರು, ಬಡವರು ಬೀದಿ ಬದಿಯಲ್ಲಿ ಅಂಗಡಿಗಳು ಇಟ್ಕೊಂಡಿದ್ರು, ಎಷ್ಟೋ ಜನ ಬದುಕ್ತಾಯಿದ್ರು. ಬಡ್ಡಿ ರೈತ ದುಡ್ಡು ತಗೊಂಡು ರೈತರು ಬದುಕುವಂಥ ಸ್ಥಿತಿಯಲ್ಲಿದ್ದರು. ಈಗ ಅದು ಹೋಯಿತು. ಅದು ಹೋಗಿ ಮತ್ತೇನೋ ಇದು ಹೋದರೆ ನಮ್ಮ ಜಿಲ್ಲೆ ನಾಮಗಳು ಹಾಕ್ಕೋಬೇಕಾಗ್ತದೆ ಮತ್ತು ರೈತರು. ಈಗಾಗಲೇ ಪಾಪ ಈ ಸರ್ಕಾರ ಮಾಡಿರೋ ಗಣಕಾರಿಗಳಿಗೆ ನಾಮ ಹಾಕ್ಕೊಂಡು ಎಲ್ಲಿಗೋ ಹೋಗ್ಬಿಟ್ಟಿದ್ದಾರೆ, ರೈತರು ಹೋಗ್ಬಿಟ್ಟಿದ್ದಾರೆ, ಬಡವರು ಹೋಗ್ಬಿಟ್ಟಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಇದನ್ನೇನಾದರೂ ಇವರು ರಾಜಕೀಯವಾಗಿ ತಗೊಂಡು ಒಂದು ಲೆಕ್ಕದಲ್ಲಿ ಅಲ್ಲಿ ಅಭಿವೃದ್ಧಿ ಆಗಿದೆ. ಈಗ ಎಕ್ಸಾಂಪಲ್ ಡೈರಿ ನೋಡಿರಿ, ಈಗ ಕೆಲವೇ ದಿನಗಳಲ್ಲಿ ಮೋಸ್ಟ್ಲಿ ಒಂದು 2-3 ತಿಂಗಳಲ್ಲಿ ಓಪನ್ ಆಗ್ತದೆ. ಯಾವ ಥರದ್ದು ಒಂದು ಸಲ ವಿಸಿಟ್ ಕೊಟ್ಟರೆ ಬೇಕಾದರೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಏನಾಗಿದೆ ಏನು ಅಂತೇಳಿ. ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿ ಶಾಸಕರು ಅವರು ಇದ್ದಾಗ ಕೆಲಸಗಳು ಆಟೋಮೆಟಿಕ್ ಅಪ್ರೂವಲ್, ಈಗ ಸ್ಟೇಜ್ ಎಲ್ಲ ಅಪ್ರೂವಲ್ ತಗೋಬೇಕಾದ್ರೆ ಅವರಿದ್ದಾಗ ಏನಾಗುತ್ತೆ ಅಂದರೆ ಅಪ್ರೂವಲ್ ಅದು ಇದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದೂ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಬೇರೆ ಡೈರಿಗಳು ಕಂಪೇರ್ ಮಾಡಿದಾಗ ಕೋಲಾರ ಜಿಲ್ಲೆದು ಒಂದು ಸರ್ಕಾರ ಅಪ್ರೂವಲ್ ಕೊಡಲೇಬೇಕು, ಎಲ್ಲದಕ್ಕೂ ಪ್ರತಿಯೊಂದಕ್ಕೆ ಕೊಡಬೇಕು, ಸರ್ಕಾರ ಅಪ್ರೂವಲ್ ಕೊಡಲೇಬೇಕು. ಯಾವುದೇ ಅಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅಂದರೆ, ಅಭಿವೃದ್ಧಿ ಮಾಡಬೇಕಂದ್ರೆ ಸರ್ಕಾರ ಮೇಯ್ನು ಅಲ್ಲಿ ಅಪ್ರೂವಲ್ ಕೊಟ್ಟರೆ ಅಲ್ಲಿ ಕೆಲಸ ಮುಟ್ಟೋಕ್ಕಾಗೋದು. ಈಗ ಹಿಂದೆ ಇದ್ರಲ್ಲ, ಹಿಂದೆ ಸಮಯದಲ್ಲಿ ಒಂದೊಂದು ಅಲ್ಲಿ ಅಭಿವೃದ್ಧಿ ಮಾಡಬೇಕಂದ್ರೆ ನಾವು ಅಪ್ರೂವಲ್ ತಗೊಂಡಿಲ್ಲ ಅಂತ ಅಪ್ರೂವಲ್ಗೆ ಸುಮಾರು ವರ್ಷಗಳು ಓಡ್ತಾಯಿದ್ರು, ಕೊಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಿದೆ. ಬಟ್ ಅವರು ಏನೇನು ವ್ಯವಹಾರಗಳು ಯಾವ ರೀತಿ ಅವರು ವೈಯಕ್ತಿಕವಾಗಿ ಏನೇನು ಇದ್ದಾವೋ ಅದು ಅವ್ರವ್ರಿಗೆ ಗೊತ್ತಿರ್ತದೆ. ಬಟ್ ದಯವಿಟ್ಟು ಸಂಸ್ಥೆ ಮೇಲೆ ನೀವು ಆಪಾದನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಸಂಸ್ಥೆ ಚೆನ್ನಾಗಿದೆ, ಎಲ್ಲರೂ ಹೇಳಿದು ಯಾಕೆ ಸುಮ್ಮನೆ ಮಸಿ ಬಳಿತೀರ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ. ಅದು ನನಗೆ ಗೊತ್ತೇ ಇಲ್ಲಪ್ಪ, ಅದೇನು ಇವ್ರಿಗೆ ಗೊತ್ತಿಲ್ಲ ಅದು ಗೋಲ್ಡ್ ಕಾಯಿನ್ ಅಲ್ಲಿ. ಅದೇನು ಅಂತಂದರೆ ದತ್ತಿನಲ್ಲಿ ಮೀಟಿಂಗ್ಸು ನಡೀತಾ ಇರ್ತವೆ. ಆ ಮೀಟಿಂಗ್ಸ್ನಲ್ಲಿ ನಾವು ಸಿಟ್ಟಿಂಗ್ ಚಾರ್ಜ್ ತಗೊಂಡಿಲ್ಲ. ಯಾವಾಗ ಸಿಟ್ಟಿಂಗ್ ಚಾರ್ಜ್ ತಗೊಂಡಿಲ್ವೋ ಆ ಸಿಟ್ಟಿಂಗ್ ಚಾರ್ಜ್ಗೋಸ್ಕರ ಅವರು ನೆನಪಿನ ಕಾಣಿಕೆ ಅಂತ ಒಂದು ಕೊಟ್ಟಿದ್ದಾರೆ. ಅದೇನು ನಾನು ನೋಡೋಕೆ ಹೋಗಲಿಲ್ಲಪ್ಪ, ಅದು ಎಷ್ಟು ಗ್ರಾಮ ಏನು ಕೊಟ್ಟಿದ್ದಾರೆ, ನೆನಪಿಗೆ ಕೊಟ್ಟಿದ್ದಾರೆ, ಅದು ರೆಕಾರ್ಡಲ್ಲೇ ಇದೆ. ಕೊಟ್ಟಿದ್ದಾರೆ, ತಗೊಂಡೋಗಿ ಹೆಂಗಸರು ಕೊಟ್ಟಿದ್ದೀವಿ ಅಷ್ಟೇ. ನಾವು ಇಲ್ಲ ಬೇಕು ಅಂದರೆ ಅದನ್ನು ವಾಪಸ್ ಕೊಡೋದು ಕೊಟ್ಬಿಡ್ತೀವಿ. ನಮಗೇನು ಅದರಿಂದ ಜೀವನ ಮಾಡ್ತಾ ಇಲ್ಲ. ಅದು 195 ಕೋಟಿ, ಇವರೆಲ್ಲ ಸೇರಿ 500 ಕೋಟಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.